ಅವಹೇಳನಕಾರಿ ಪೋಸ್ಟ್ ಒಂದಕ್ಕೆ ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋ ಯತ್ನ ಆಯಿತು. ಠಾಣೆ ಮೇಲೆ ಕಲ್ಲು ತೂರಾಟ ನಡೆಯಿತು. ಪೊಲೀಸ್ ಅಧಿಕಾರಿ ಪ್ರಯಾಣಿಸ್ತಾ ಇದ್ದಂತ ಜೀಪ್ ಮೇಲೂ ಕೂಡ ಕಲ್ಲು ತೂರಾಟ ನಡೆಯಿತು. ಮೈಸೂರಿನ ಉದಯಗಿರಿ ಕೋಮು ಜ್ವಾಲೆಯಿಂದ ಧಗಧಗಿಸಿದೆ. ತಡರಾತ್ರಿ ಮೈಸೂರಿನಲ್ಲಿ ಹಿಂಸಾಚಾರ ನಡೆಯಿತು, ಕಲ್ಲು ತೂರಾಟ ನಡೆಯಿತು, ಕಿಚ್ಚು ಹೊತ್ತಿಸಿತ್ತು. ಅನ್ಯ ಧರ್ಮೀಯರ ವಿರುದ್ಧ ಬರೆದಿದ್ದಂತ ಅವಹೇಳನಕಾರಿ ಪೋಸ್ಟ್ ಒಂದು. ಮೈಸೂರಿನ ಉದಯಗಿರಿಯ ವ್ಯಕ್ತಿಯೊಬ್ಬ ಹಾಕಿದ್ದ ಅವಹೇಳನಕಾರಿ ಪೋಸ್ಟ್ ಇಷ್ಟೆಲ್ಲ ಘಟನೆಗೆ ಕಾರಣವಾಗಿದೆ. केस में केस दर्ज करने का वास्ते हो कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को यार को इन्होंने मुलाजे ಇಲ್ಲ ಮಾಮಲಾತ್ के मालूमात हो गए ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ ನೀವು ಸಹ ಹೀಗೆ ಸಹಕರಿಸಬೇಕು. ಪೊಲೀಸ್ನವರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವರಿಗೆ लॉ एंड ऑर्डर को प्रॉब्लम नहीं होना अगर ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಕಲ್ಯಾಣಗಿರಿ ನಿವಾಸಿ ಸುರೇಶ್ ಅನ್ನೋ ವ್ಯಕ್ತಿ ಇದೇ ಇಷ್ಟೆಲ್ಲ ಗಲಭೆಗೆ ಕಾರಣ ಆಗಿರೋದು ಅಂತ ಹೇಳಲಾಗ್ತಿದೆ. ಸದ್ಯ ಆ ಯುವಕನನ್ನ ಉದಯಗಿರಿ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿಯನ್ನ ಬಾರಿಸಿರೋ ಹಿನ್ನೆಲೆಯಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ. ಸಂಭ್ರಮಿಸುವ ಭರದಲ್ಲಿ ಅನ್ಯ ಧರ್ಮೀಯರ ವಿರುದ್ಧ ಕೋಮು ಸೌಹಾರ್ದ ಕೆರಳಿಸುವ ಪೋಸ್ಟ್ ಒಂದನ್ನು ಆತ ಹಾಕೊಂಡಿದ್ದ. ಆ ವಿಚಾರವಾಗಿ ಉದಯಗಿರಿ ಪೊಲೀಸ್ ಠಾಣೆ ಎದುರುಗಡೆ ಜಮಾಯಿಸಿದ್ರು ಮುಸ್ಲಿಂ ಯುವಕರು. ವಾಗ್ವಾದ ನಡೆಯಿತು, ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಯಿತು. ಉದ್ರಿಕ್ತರ ಗುಂಪನ್ನು ಚದುರಿಸೋದಕ್ಕೆ ಕಲ್ಲು ತೂರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಉದ್ರಿಕ್ತರ ಗುಂಪು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾದ ಪರಿಸ್ಥಿತಿ ಬಂತು. ಪೊಲೀಸ್ ಇದ್ದಾರೆ, ಕಾನೂನು ವ್ಯವಸ್ಥೆ ಇದೆ. ಆದ್ರೆ ಈ ರೀತಿ 1-2 ಜನ ಏಕಾಏಕಿ ನುಗ್ಗಿರೋದು ಮೈಸೂರಿನ ಉದ್ವಿಗ್ನತೆಗೆ ಪ್ರಮುಖ ಕಾರಣ. यार को इन्होंने मुलाजे ಇಲ್ಲ ಮಾಮಲಾತ್ के मालूमात हो गए ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ सुमोटो केस में केस दर्ज करने का वास्ते कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी. ಮೈಸೂರಿನ ಉದಯಗಿರಿಯಲ್ಲಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಸುರೇಶ್ನನ್ನ ಉದಯಗಿರಿ ಪೊಲೀಸರು ಬಂಧಿಸಿದ್ದಾರೆ. ಸೋಮೋಟೋ ಕೇಸ್ ದಾಖಲು ಮಾಡಿ ಆರೋಪಿ ಸುರೇಶ್ನನ್ನ ಬಂಧಿಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸುರೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೈಸೂರಿನ ಪೊಲೀಸರು. ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಆರೋಪಿ ಸುರೇಶ್ ಫೋಟೋ ಮತ್ತು ಎಫ್ಐಆರ್ ಪ್ರತಿಯನ್ನ ಪೋಸ್ಟ್ ಮಾಡಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಆರೋಪಿ ಸುರೇಶ್ನನ್ನ ಬಂಧನ ಮಾಡಲಾಗಿದೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದಿದ್ದಂಥ ದಾಂಧಲೆ ಪ್ರಕರಣಕ್ಕೆ ಕಾರಣ ಆಗಿದ್ದಂಥ ಅವಹೇಳನಕಾರಿ ಪೋಸ್ಟ್, ಆ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಸೋಮೋಟೋ ಕೇಸ್ ದಾಖಲು ಮಾಡಿ ಆತನನ್ನು ರಾತ್ರಿಯೇ ಬಂಧಿಸಲಾಗಿದೆ ಮತ್ತು ಆತನ ವಿರುದ್ಧ ಎಫ್ಐಆರ್ ಆಗಿದೆ ಅನ್ನೋದನ್ನ ಅಧಿಕೃತವಾಗಿ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಫೇಸ್ಬುಕ್ ಹ್ಯಾಂಡಲ್ನಲ್ಲಿ ಅಧಿಕೃತವಾಗಿ ಆತನ ಫೋಟೋ ಮತ್ತು ಎಫ್ಐಆರ್ ಪ್ರತಿಯನ್ನು ಪೋಸ್ಟ್ ಮಾಡಿ ಬಂಧನವನ್ನು ಕನ್ಫರ್ಮ್ ಮಾಡಿದ್ದಾರೆ ಉದಯಗಿರಿ ಪೊಲೀಸರು. ಈತ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು ಇವನೇ, ಸುರೇಶ್ ಅಂತ ಈತನ ಹೆಸರು. ದೆಹಲಿಯಲ್ಲಿ ಚುನಾವಣೆಯನ್ನು ಬಿಜೆಪಿ ಅಭೂತಪೂರ್ವವಾಗಿ ಗೆದ್ಕೊಂಡಿತ್ತು. ಆದರೆ ಆ ಅಭೂತಪೂರ್ವವಾದ ಗೆಲುವಿಗೂ ಅನ್ಯ ಧರ್ಮದ ಅವಹೇಳನಕ್ಕೂ ಯಾವ ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಅವಹೇಳನ ಮಾಡೋದ್ರ ಮುಖಾಂತರ ಸಂಭ್ರಮಿಸುವ ವಿಕೃತಿ ಯಾಕೆ ಈತನಲ್ಲೂ ಅನ್ನೋದು ಗೊತ್ತಿಲ್ಲ. ಅದ್ರ ಜೊತೆಗೆ ಈತೊಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ರಾಜಕೀಯ ಪಕ್ಷಗಳಲ್ಲಾಗಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ
ಗುರುತಿಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಈತೊಬ್ಬ ಜನಸಾಮಾನ್ಯ, ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಒಂದು ಪ್ರದೇಶದಲ್ಲಿ ನಿವಾಸಿ ಈತ. ಆದರೆ ಯಾಕೆ ಈ ರೀತಿ ಪೋಸ್ಟ್ ಮಾಡಿ ಸುಖ ಸುಮ್ಮನೆ ಮೈಸೂರಿನ ಶಾಂತಿ ಸುವ್ಯವಸ್ಥೆಯನ್ನು ಕದಡಿ ಇಂಥ ಒಂದು ದಾಂಧಲೆಗೆ ಎಡೆ ಮಾಡಿ ಕೊಟ್ಟ ಅನ್ನೋದು ಗೊತ್ತಿಲ್ಲ. ಆದರೆ ಇನ್ನೊಂದು ಕಡೆ ಈತ ಏನೋ ಪೋಸ್ಟ್ ಮಾಡ್ದ, ಅದಕ್ಕೆ ಕಾನೂನು ಸುವ್ಯವಸ್ಥೆ ಇದೆ, ದೂರು ಅಂತಿದೆ, ಸ್ಟೇಷನ್ಗೆ ಹೋಗಿ ಇಂಥದ್ದಾಗಿದೆ, ಇದನ್ನು ದೂರು ತಗೊಳ್ಳಿ, ಆತನನ್ನು ಬಂಧಿಸಿ ಅಂತ ಹೇಳೋದಕ್ಕೊಂದು ಕ್ರಮ ಇದೆ. ಬರೋದು ದಾಂಧಲೆ ಮಾಡೋದಲ್ಲ. ಇದೇನು ಒಂದು ಕಡೆ ಎರಡು ಕಡೆ ಆದರೆ ಸರಿ, ಎಲ್ಲ ಕಡೆ ಬರ್ತೀರಿ ದಾಂಧಲೆ ಮಾಡ್ತೀರಿ ಅಂತಂದರೆ ಕಾನೂನಿಗೂ ಸುವ್ಯವಸ್ಥೆಗೂ ಕೊಡುವಂಥ ಗೌರವ ಮರ್ಯಾದೆ ಎಲ್ಲಿ? ಠಾಣೆ ಮುಂಭಾಗ ಒಂದಿಷ್ಟು ಜನ ಯುವಕರು ರಾತ್ರೋರಾತ್ರಿ ಜಮಾಯಿಸಿಬಿಡ್ತಾರೆ. ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳದಲ್ಲೇ ಸದ್ಯ ಮುಖ ಮೂಡಿದ್ದಾರೆ ಎಸಿಪಿ ಗಜೇಂದ್ರ ಪ್ರಸಾದ್. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಉದ್ರಿಕ್ತರು ತೂರಿದ್ದ ಕಲ್ಲನ್ನು ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಪೌರ ಕಾರ್ಮಿಕರ ಮೂಲಕ ಕಲ್ಲು ಸಂಗ್ರಹ ಆಗ್ತಿದೆ. ಕೇವಲ ಆತನ ಬಂಧನ ಮಾತ್ರ ಅಲ್ಲ, ಉದ್ರಿಕ್ತರು ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ದಾರೆ, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಯಾರು ಹಾನಿ ಮಾಡಿದ್ದಾರೆ, ಯಾರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತೆ ದಾಂಧಲೆ ಮಾಡಿದ್ದಾರೆ, ಅವರನ್ನು ಕೂಡ ಗುರುತಿಸಬೇಕು. ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಬೇಕು. ಕಾನೂನಿಗೆ ಅದರದ್ದೇ ಆದಂಥ ಬೆಲೆ ಕೊಡೋರು, ಗೌರವ ಕೊಡೋರು ಆಗಬೇಕು. ದೂರು ಕೊಡೋದಕ್ಕೆ ಅದರದ್ದೇ ನೀತಿ ನಿಯಮಗಳಿದೆ. ಠಾಣೆಗೆ ಬಂದು ಕೂತು ಬರೆದು ಕೊಟ್ಟು ಹೋಗಬೇಕು. ಕಲ್ಲು ತೂರಾಟ ಮಾಡೋದಲ್ಲ, ಪೊಲೀಸರನ್ನು ಆಗ್ರಹ ಮಾಡೋದಾಗಲಿ. ಕಲ್ಲು ತೂರಾಟ ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿಯ ಬಂಧನಕ್ಕೆ ಆಗ್ರಹಿಸೋದು ಸರಿಯಲ್ಲ. ಬಂಧನಕ್ಕೆ ಆಗ್ರಹಿಸೋರು ಸರಿ. ACP DCP ವಾಹನದ ಮೇಲೆ ಕಲ್ಲು ತೂರೋದು, ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು, ಯಾರ ಮೇಲೆ ಪೌರುಷ ಏನು ತೋರ್ಸೋದಕ್ಕೆ ಬಂದಿದ್ದಾರೆ? ನಮ್ಮ ಪ್ರತಿನಿಧಿ ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಹಲವು ಪ್ರಶ್ನೆಗಳಿದೆ. ಮೊದಲಿಗೆ ಈ ವಿಚಾರ ಆರಂಭ ಆಗಿದ್ದು ಎಲ್ಲಿ? ಯಾರು ಈ ಸುರೇಶು? ಆತ ಏನು ಮಾಡ್ತಾನೆ? ಪ್ರಣೋತ್, ಸುರೇಶ್ ಮೈಸೂರಿನ ಕಲ್ಯಾಣಗಿರಿಯ ನಿವಾಸಿ. ಈತ ಆತನ ಹಿನ್ನೆಲೆಯನ್ನ ಈಗಷ್ಟೇ ಪೊಲೀಸರು ಕೆದಕ್ತಾ ಇದ್ದಾರೆ. ಆತ ನಿಜಕ್ಕೂ ಕೂಡ ಯಾವ ಉದ್ದೇಶದಿಂದ ಈ ಪೋಸ್ಟರ್ನ ಹಾಕಿದ್ದ, ಯಾರ ಪ್ರಭಾವಕ್ಕೆ ಒಳಗಾಗಿ ಈ ಪೋಸ್ಟರ್ನ ಹಾಕಿ ಈ ರೀತಿಯಾದಂತ ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ದ ಅನ್ನೋದು ಕೂಡ ಇದೀಗ ಪ್ರಾಥಮಿಕವಾಗಿ ಮೊದಲ ತನಿಖೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ದೆಹಲಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಕೂಡ ಬಿಜೆಪಿಯ ವಿಜಯೋತ್ಸವ ಆಗಿತ್ತು. ಬೆಂಗಳೂರು ದೆಹಲಿಯ AAP ಪಾರ್ಟಿಯ ಅಧಿಕಾರವನ್ನ ಕೊನೆಗೊಳಿಸುವಂತ ಬಿಜೆಪಿಯ ಆ ಒಂದು ಮತದಾರರ ಒಲವನ್ನ ಮೈಸೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಮುಖಂಡರು ಕೂಡ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು. ಅದು ಸಂಭ್ರಮಿಸುವಂತಹ ಪರಿ. ಆದ್ರೆ ಈ ರೀತಿಯಾದಂತಹ ಈ ಅವಹೇಳನಕಾರಿ ಪೋಸ್ಟರ್ನ ಹಾಕುವ ಮೂಲಕ ಒಂದು ಧರ್ಮದ ನಿಂದನೆಗೆ ಒಳಗಾಗಿ, ಒಂದು ಧರ್ಮದ ವಿರುದ್ಧ ಈತ ಹಾಕಿರ್ತಕ್ಕಂಥ ಪೋಸ್ಟ್ ಇದೀಗ ಅಶಾಂತಿಯ ವಾತಾವರಣಕ್ಕೆ ಕಾರಣ ಆಗಿಬಿಟ್ಟಿದೆ. ಈ ಸುರೇಶನ ಮಾಡಿದ ಅವಾಂತರಕ್ಕೆ ಇಡೀ ಮೈಸೂರು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪೋಸ್ಟ್ ಅಲ್ಲಿ ಸಂಸದ ರಾಹುಲ್ ಗಾಂಧಿ ಜೊತೆಗೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಇರಬಹುದು, ಜೊತೆಗೆ AAPಯ ಮಾಜಿ ಮುಖ್ಯಮಂತ್ರಿ ದೆಹಲಿಯ ಮುಖ್ಯಮಂತ್ರಿಯ ಫೋಟೋಗಳನ್ನ ಹಾಕಿ ಅಲ್ಲಿ ಮುಸ್ಲಿಂ ಧರ್ಮಗುರುಗಳ ವಿರೋಧಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿಯ ಪೋಸ್ಟರ್ನ ಹಾಕಿರೋದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿತ್ತು. ತಡರಾತ್ರಿ ಸುಮಾರು 12 ಗಂಟೆಯವರೆಗೂ ಕೂಡ ಉದ್ವಿಗ್ನ ವಾತಾವರಣ ಮೈಸೂರಿನ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗಿತ್ತು. ಠಾಣೆಗೆ ಜಮಾಯಿಸಿದಂತಹ ಮುಸ್ಲಿಂ ಸಮಾಜದ ಯುವಕರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಘಟನೆಯನ್ನ ಖಂಡಿಸಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಆರಂಭದಲ್ಲಿ ಮಾಡಿದ್ರು. ಯಾವಾಗ ಪೊಲೀಸರ ನಡುವೆ ಮಾತಿನ ಚಕಮಕಿ ಶುರುವಾಯಿತು, ಅದಾದ ಬಳಿಕ ಪೊಲೀಸರ ವಾಹನದ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುವಂತದ್ದು. ಮೊದಲಿಗೆ ಮೈಸೂರು ನಗರದ ಪೊಲೀಸರು, ನಗರದ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಾ ಲಾಟ್ಕರ್ ಅವರ ನಿರ್ದೇಶನದ ಮೇರೆಗೆ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾರು ಈ ರೀತಿಯಾದಂತಹ ಅವಹೇಳನಕಾರಿ ಪೋಸ್ಟರ್ನ ಹಾಕಿದ ವ್ಯಕ್ತಿ ಸುರೇಶ್ ಏನಿದ್ದಾನೆ ಆತನ ಮೇಲೆ ಸುಮೋಟೋ ಕೇಸನ್ನ ಮೊದಲು ದಾಖಲು ಸುರೇಶ್ ಪೋಸ್ಟ್ ಮಾಡ್ದ ಅನ್ನೋ ಕಾರಣಕ್ಕೆ ಇವ್ರು ಆಗ್ರಹಿಸಿರೋದು ಸರಿ. ಆದ್ರೆ ಠಾಣೆಗೆ ಬಂದು ಕಲ್ಲು ತೂರಾಟ ನಡೆಸೋದು, ಅಲ್ಲಿ ಬಂದು ರಾತ್ರೋರಾತ್ರಿ 2,000-3,000 ಜನ ಜಮಾಯಿಸೋದು, ಅಶಾಂತಿ ವಾತಾವರಣವನ್ನ ಸೃಷ್ಟಿ ಮಾಡೋದು, ಯಾರಿಗೆ ಬಲ? ಯಾಕೆ ಪ್ರತಿ ಬಾರಿ ಪ್ರತಿ ಊರಲ್ಲೂ ಯಾವುದೇ ಗಲಾಟೆ ಆದಾಗ ಮುಸ್ಲಿಂ ಸಮುದಾಯದವರು ಇದೇ ರೀತಿ ಯಾಕೆ ಅದನ್ನು ಆಗ್ರಹಿಸಬೇಕು? ಅವರನ್ನ ಕಡಿವಾಣ ಹಾಕೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ವಾ?
ನಿಜಕ್ಕೂ ಪ್ರಣುತ್ ಏನಂದ್ರೆ ಯಾರೇ ಕಾನೂನನ್ನ ಕೈ ತೆಗೆದುಕೊಂಡ್ರು ಕೂಡ ಕಾನೂನನ್ನ ಏನು ಮೂಲಕವಾಗಿ ಹೋರಾಟವನ್ನ ಮಾಡಬೇಕು. ಅವಹೇಳನಕಾರಿ ಪೋಸ್ಟರ್ ಹಾಕಿದ್ದಂತ ವ್ಯಕ್ತಿಯ ವಿರುದ್ಧ ಮೊದಲು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರಿಗೆ ದೂರನ್ನ ಕೊಡಬೇಕಾಗತ್ತೆ. ಆದ್ರೆ ಏಕಾಏಕಿ ಸುಮಾರು 3,000ಕ್ಕೂ ಅಧಿಕ ಜನ ಏಕಾಏಕಿ ಜಮಾಯಿಸಿದ್ದು ನಿಜಕ್ಕೂ ಕೂಡ ಅಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿತ್ತು. ಈ ಕಾರಣದಿಂದಾಗಿ ಏಕಾಏಕಿ ಯಾಕೆ ಅಲ್ಲಿ 2,000ಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು ಅನ್ನೋದು ಕೂಡ ನಿಜಕ್ಕೂ ಕೂಡ ಉಂಟಾಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಜೊತೆಗೆ ಅಶ್ರುವಾಯು ಸೇರಿದಂತೆ ಪೊಲೀಸರು ಲಾಠಿಯ ಮೂಲಕವಾಗಿ ಅವರನ್ನ ಚೆದರಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರು ಬಗ್ಗಿಲ್ಲ. ಅದಾದ ಬಳಿಕ ಅವರನ್ನ ಚೆದರಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಸ್ಥಳಕ್ಕೆ ಡಿಸಿಪಿ ಮುತ್ತುರಾಜ್ ಕೂಡ ಭೇಟಿ ನೀಡಿ ಅವರನ್ನ ಮನವೊಲಿಸಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮವನ್ನ ಕೈಗೊಳ್ಳುವಂತ ಭರವಸೆಯನ್ನ ಕೊಟ್ಟ ಬಳಿಕ ಅಲ್ಲಿಂದ ಹೋಗಿರುವಂತದ್ದು. ಅದು ಕೂಡ ಕಲ್ಲು ತೂರಾಟವನ್ನ ಮಾಡಿ ಪೊಲೀಸ್ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ಏನು ಭಂಗಗೊಳಿಸಿ, ಜೊತೆಗೆ ಆಸ್ತಿಪಾಸ್ತಿ ಮೇಲೆ ಕಲ್ಲು ತೂರಾಟ ಮಾಡಿ ನಾಶ ಮಾಡಿ ಒಂದಷ್ಟು ಕಾನೂನು ಕ್ರಮಗಳನ್ನು ಕೂಡ ವಿರೋಧಿಸಿ ಕಾನೂನನ್ನ ಕೈಗೆತ್ತಿಕೊಂಡಿರೋದು ಸಾಕಷ್ಟು ಆಕ್ರೋಶ ಮತ್ತೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಆತ ಪೋಸ್ಟರ್ ಹಾಕಿದ್ದಂತ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ 3,000ಕ್ಕೂ ಅಧಿಕ ಜನ ಒಮ್ಮೆಲೆ ಸೇರ್ಬಿಡ್ತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆಗೆ, ಕಾನೂನಿಗೆ ಗೌರವ ಕೊಟ್ಟದ್ದು ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರು ನಗರ ಪೊಲೀಸರು ಬಿಗಿ ಕಾನೂನು ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆದ್ರೂ ಕೂಡ ಕಾನೂನನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಒಂದಷ್ಟು ಮಂದಿ ಯುವಕರು ನೇರ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಾಶ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೀಪ್ನ ವಾಹನದ ಗಾಜುಗಳು ಕೂಡ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಒಂದು ಕಡೆ ಸುರೇಶನ ಮೇಲೆ ಆದಂತಹ ಪ್ರಕರಣ ಎಫ್ಐಆರ್ ದಾಖಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಮಾಡಿದಂತಹ ಮತ್ತೆ ರಾತ್ರಿ ಆದಂತಹ ಗಲಭೆಗೆ ಸಂಬಂಧಪಟ್ಟಂತೆ ಗಲಭೆಯ ನೇತೃತ್ವವನ್ನ ವಹಿಸಿಕೊಂಡಿದ್ದವರು, ಜೊತೆಗೆ ಗಲಭೆಗೆ ಕಾರಣಕರ್ತರಾದಂತವರು, ಜೊತೆಗೆ ಗಲಭೆಯನ್ನ ಮಾಡಿದಂತವರು ಎಲ್ಲರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬಂದಿದೆ. ಒಂದು ವೇಳೆ ಹೀಗೆ ಬಿಟ್ಟಂತ ಸಂದರ್ಭದಲ್ಲಿ ಮುಂದೆಯೂ ಕೂಡ ಈ ರೀತಿಯಾದಂತಹ ವಿಚಾರಗಳಿಗೆ ಏಕಾಏಕಿ ಸಾವಿರಾರು ಮಂದಿ ಸೇರಿಬಿಟ್ಟಂತ ಸಂದರ್ಭದಲ್ಲಿ ಸಾವು ನೋವುಗಳು ಕೂಡ ಸಂಭವಿಸ್ಬಿಡ್ತವೆ. ಹೀಗಾಗಿ ಈ ಘಟನೆಗೆ ಈಗಲೇ ಬ್ರೇಕ್ ಹಾಕಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡಿದಂತಹ, ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕಲ್ಲು ತೂರಾಟ ಮಾಡಿದಂತಹ ಕಲ್ಲುಗಳಿರ್ಬೋದು, ಸ್ಥಳದ ಸುತ್ತಮುತ್ತ ಇರತಕ್ಕಂತ ಸಿಸಿಟಿವಿಗಳಿರ್ಬೋದು, ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥ ನಗರ ಪೊಲೀಸರು ಆ ಕಲ್ಲುಗಳನ್ನ ಸಂಗ್ರಹಿಸುವ ಮೂಲಕವಾಗಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಗಲಭೆ ಮಾಡಿದವರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಜೊತೆಗೆ ಫೇಸ್ಬುಕ್ ಮೂಲಕವಾಗಿಯೇ ಕಾನೂನು ಕ್ರಮದ ಭರವಸೆಯನ್ನು ಕೊಟ್ಟು, ಜೊತೆಗೆ ಆರೋಪಿಯ ಬಂಧನದ ವಿಚಾರವನ್ನು ಕೂಡ ಖಚಿತಪಡಿಸಿದ್ದಾರೆ. ಪ್ರಣುತ್, ರೈಟ್, ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಸೊ ಸದ್ಯಕ್ಕೆ ಪೊಲೀಸ್ ಠಾಣೆಯ ಸುತ್ತಮುತ್ತ ಇನ್ನೂ ಕೂಡ ಪೊಲೀಸರು ನಿಗಾ ವಹಿಸಿದ್ದಾರೆ. ಅಲ್ಲಿ ಎನಿ ಟೈಮ್ ಏನು ಬೇಕಾದರೂ ಆಗಬಹುದಾಗಿರುವಂಥ ಸಾಧ್ಯತೆ ಇರೋದ್ರಿಂದ ಮತ್ತು ಬೇರೆ ಬೇರೆ ಕ್ರಮಗಳು, ಒಂದು ಆರೋಪಿಯ ಬಂಧನ ಆಗಿದೆ, ಅವನ ವಿರುದ್ಧ FIR ಕೂಡ ಆಗಿದೆ. ಈಗ ನಿನ್ನೆ ದಾಂಧಲೆ ನಡೆಸಿದ್ದವರು ಯಾರು, ದಾಂಧಲೆ ನಡೆಸಿದ್ದಂಥ ವಿಡಿಯೋ ಫುಟೇಜ್ಗಳ ಸಂಗ್ರಹ ಮತ್ತು ದಾಂಧಲೆ ನಡೆಸಿದವರ ಹೆಸರುಗಳನ್ನು ಸಂಗ್ರಹಿಸೋ ಕೆಲಸ ಕೂಡ ಆಗಬೇಕಿದೆ. ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಮೈಸೂರು ಪೊಲೀಸರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ಕೆಲಸ ಆಗಬೇಕು. ಕದಡುವ ಯಾವುದೇ ಶಕ್ತಿಗಳಿದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳಾಗಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ.